ವಿಶ್ವವಿಖ್ಯಾತ ಹಂಪಿಯಲ್ಲಿ 2 ಚಿರತೆಗಳು ಪ್ರತ್ಯಕ್ಷವಾದ ಹಿನ್ನೆಲೆಯಲ್ಲಿ ಇಂದು ಚಿರತೆಗಳನ್ನು ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹೊಸಪೇಟೆ ಆರ್ಎಫ್ಒ ನಾಗರಾಜ್ ನೇತೃತ್ವದಲ್ಲಿ ಚಿರತೆಗಳನ್ನು ಸೆರೆ ಹಿಡಿಯೋದಕ್ಕೆ ಬೋನ್ಗಳನ್ನು ಇರಿಸಿ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರುವ ಹಂಪಿಯಲ್ಲಿ ನಿನ್ನೆ 2 ಚಿರತೆಗಳು ಪ್ರತ್ಯಕ್ಷವಾಗಿದ್ದವು. ಈ ದೃಶ್ಯ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿತ್ತು. ಚಿರತೆ ಪ್ರತ್ಯಕ್ಷದಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಜೊತೆಗೆ ಹಂಪಿಗೆ ಭೇಟಿ ಕೊಡೋದಕ್ಕೆ ಪ್ರವಾಸಿಗರು ಕೂಡ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ 2 ಚಿರತೆಗಳು ಅಲ್ಲಿ ಕುತ್ಕೊಂಡು ಪೋಸ್ ಕೊಡ್ತಾ ಇದ್ದಿದ್ದು. ಇದರಿಂದಾಗಿ ಪ್ರವಾಸಿಗರು ಹಂಪಿಯಲ್ಲಿ ಆತಂಕಗೊಂಡಿದ್ರು. ಅಲ್ಲಿಗೆ ಬರುವಂತಹ ಪ್ರವಾಸಿಗರು ಪ್ರಕೃತಿಯನ್ನ ವೀಕ್ಷಿಸೋದಿಕ್ಕೆ, ಹಂಪಿ ವಿರೂಪಾಕ್ಷ ದೇವಾಲಯವನ್ನು ವೀಕ್ಷಿಸೋದಿಕ್ಕೆ ಅಂತ ತುಂಬಾ ಕುತೂಹಲದಿಂದ ಆಗಮಿಸ್ತಾ ಇದ್ರು. ಆದ್ರೆ ಯಾವಾಗ ಅಲ್ಲಿ ಬಂಡೆಗಳ ನಡುವೆ 2 ಚಿರತೆಗಳು ಪೋಸ್ ಕೊಡೋದಿಕ್ಕೆ ಶುರು ಮಾಡಿದ್ವು, ಅವಾಗಿಂದ ಪ್ರವಾಸಿಗರು ಆತಂಕಗೊಂಡಿದ್ದಾರೆ. ಇನ್ನು ಹಂಪಿ ಅಂತಂದ್ರೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಅಲ್ಲಿಗೆ ಆಗಮಿಸ್ತಾರೆ. ಇನ್ನು ಈ ಚಿರತೆಗಳ ಭಯ ಅಲ್ಲಿನ ಪ್ರವಾಸಿಗರಿಗಷ್ಟೇ ಅಲ್ಲದೆ ಸ್ಥಳೀಯರಿಗೂ ಕೂಡ ಕಾಡ್ತಾ ಇತ್ತು. ಹೀಗಾಗಿ ಚಿರತೆಯನ್ನ ಸೆರೆ ಹಿಡಿಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹೊಸಪೇಟೆ ಆರ್ಎಫ್ಒ ನಾಗರಾಜ್ ನೇತೃತ್ವದಲ್ಲಿ ಚಿರತೆಗಳನ್ನ ಸೆರೆ ಹಿಡಿಯೋದಕ್ಕೆ ಬೋನ್ಗಳನ್ನ ಇರಿಸಿ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರುವ ಹಂಪಿಯಲ್ಲಿ ನಿನ್ನೆ 2 ಚಿರತೆಗಳು ಪ್ರತ್ಯಕ್ಷವಾಗಿದ್ದವು. ಈ ದೃಶ್ಯ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿತ್ತು. ಇನ್ನು ಚಿರತೆ ಪ್ರತ್ಯಕ್ಷದಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಜೊತೆಗೆ ಹಂಪಿಗೆ ಭೇಟಿ ಕೊಡೋದಕ್ಕೆ ಪ್ರವಾಸಿಗರು ಕೂಡ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಚಿರತೆಗಳನ್ನ ಸೆರೆ ಹಿಡಿಯೋದಕ್ಕೆ ಏನ್ ಪ್ಲಾನ್ ಮಾಡಲಾಗಿದೆ? ಎಷ್ಟು ಚಿರತೆಗಳಿವೆ ಈಗ ಒಟ್ಟಾರೆ ಅಲ್ಲಿ? ಸುಕನ್ಯಾ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿ ಏನಿದೆ, ವಿಶ್ವವಿಖ್ಯಾತ ಹಂಪಿಯಲ್ಲಿ ಕಳೆದ 15 ದಿನಗಳು ಕೂಡ ಚಿರತೆಗಳು ಪ್ರತಿನಿತ್ಯ ಕೂಡ ಪ್ರತ್ಯಕ್ಷ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಮತ್ತು ಸ್ಥಳೀಯರ ಆತಂಕ ಕೂಡ ಕಾರಣಾಗಿತ್ತು. ನಿನ್ನೆ ಕೂಡ 2 ಚಿರತೆಗಳು ಒಟ್ಟಿಗೆ ಏನು ಹಂಪಿಯ ಅಕ್ಕ ತಂಗಿ ಗುಡ್ಡದ ಹಿಂಭಾಗದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಸಾಕಷ್ಟು ಆತಂಕಕ್ಕೆ ಈಡು ಮಾಡಿ. ಯಾಕಂತಂದ್ರೆ ಸಾಕಷ್ಟು ದಿನನಿತ್ಯ ದೇಶದಂತೆ ವಿದೇಶ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹಂಪಿಗೆ ಬರ್ತಾರೆ. ಒಟ್ಟಿನಲ್ಲಿ ಚಿರತೆಗಳು ಹಂಪಿಯ ಸುತ್ತಲೂ ಕೂಡ ಪ್ರತ್ಯಕ್ಷವಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಭಯಭೀತಗೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಅರಣ್ಯ ಅಧಿಕಾರಿಗಳು ಕೂಂಬಿಂಗ್ ಕಾರ್ಯಾಚರಣೆ ಕೂಡ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ ಕೆಲವು ಕಡೆ ಬೋನನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಆದ್ರೆ ಕೂಂಬಿಂಗ್ ಕಾರ್ಯಾಚರಣೆ ವಿಳಂಬ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಅರಣ್ಯ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದು. ಯಾಕೆಂತಂದ್ರೆ ಚಿರತೆಗಳು ಕಳೆದ 15 ದಿನಗಳಿಂದ ಪ್ರತಿನಿತ್ಯ ಕೂಡ ಹಂಪಿಯಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಾವೆ. ಸ್ಥಳೀಯರ ಪ್ರಕಾರ ಸುಮಾರು 10ಕ್ಕೂ ಹೆಚ್ಚು ಚಿರತೆಗಳು ಹಂಪಿ ಭಾಗದಲ್ಲಿ ಮಾಹಿತಿಯನ್ನು ಕೂಡ ಸ್ಥಳೀಯರು ಕೊಡ್ತಾ ಇದ್ದಾರೆ. ಆದ್ರೆ ಈಗ ನಿನ್ನೆ ಸಂಜೆಯಿಂದ ಕೂಂಬಿಂಗ್ ಕಾರ್ಯಾಚರಣೆ ಆರಂಭವಾಗಿರ್ತಕ್ಕಂಥದ್ದು. ಆದ್ರೆ ಇದುವರೆಗೆ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ಚಿರತೆಗಳು ಪ್ರತ್ಯಕ್ಷ ಆದ್ರೂ ಕೂಡ ಇದುವರೆಗೆ ಕೂಡ ಅರಣ್ಯಾಧಿಕಾರಿಗಳು ಇನ್ನೂ ಸೆರೆ ಹಿಡಿದಿಲ್ಲ ಅನ್ನೋ ಆರೋಪಗಳು ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ. ಧನ್ಯವಾದ ಬಸವರಾಜ್.